ಅಯ್ಯೋ ಏಯ್ ಯಾರೋ ನೀವು ಗೇಟ್ ಹೊಡ್ಕೊಂಡು ಒಳಗೆ ಹೋಗ್ತಾ ಇದ್ದೀರಾ? 5 ಸ್ಟಾರ್ ಮ್ಯೂಸಿಕ್ ಟ್ರೂಪ್ ಇರೋದಿಲ್ಲನಾ? ಹೌದು, ಇಲ್ಲೇ ಇರೋದು. ಈ ಮನೆ ಓನರ್ ನಾನೇ. ಏನೀಗ? ಆ ಇಡಿಯಟ್ಸ್ ನಮಗ್ ಮೋಸ ಮಾಡಿದ್ದಾರೆ. ಅವ್ರೆಲ್ಲೇ ಇದ್ರು ಅವ್ರನ್ನ ಹಿಡ್ಕೊಂಡು ತೆಗೆದುಕೊಳ್ಳೋ ಅಂತ ಬಂದಿದೀವಿ. ವೆರಿ ಗುಡ್ ವೆರಿ ಗುಡ್. ಎಂತ ಸ್ವೀಟ್ ನ್ಯೂಸು. ನಾವೆಲ್ಲ ಒಂದೇ ಪಾರ್ಟಿ. ಅವನ ನಾನೇ ಹೊಡೆದಾಕ್ಬೇಕು ಅಂತಿದ್ದೆ. ಎಲ್ಲಿ ತಿರ್ಗಿಸ್ ಹೊಡಿತಾನಂತ ಸುಮ್ನಾದೆ. ಆ ರಾಜ ಎಲ್ಲಿದ್ದಾನೆ ಅಂತ ತೋರಿಸ್ತೀನಿ. ಚೆನ್ನಾಗಿ ತದಕಿ ಒಂದ್ ಏಟಿಗೆ 10 ರೂಪಾಯಿ ಕೊಡ್ತೀನಿ. ನಡೀರಿ ನಡೀರಿ. ಲೆಟರ್ ಬಂದಿದ್ಯಾ ಬೇಟಾ? ಬಂದಿದೆ ಚಾಟ. ಥ್ಯಾಂಕ್ ಯು. ಥ್ಯಾಂಕ್ ಯು ಬೇಡ. ಅಯ್ಯೋ ಅಯ್ಯೋ ಅಯ್ಯೋ, ನೀನಾ ಸುಂಟ್ರಗಾಳಿ? ಅಯ್ಯೋ ಅಯ್ಯೋ ಅಯ್ಯೋ, ನೀನಾ ಯಾದಳ್ಳಿ? ಅಮ್ಮ ತಾಯಿ ಎದ್ರಿಗೆ ಬಂದ್ಯಾ? ಅದೇನ್ ಗ್ರಾಚಾರ ಕಾದಿದ್ಯೋ? ಕಾಲೆತ್ತು, ಕವರ್ ತಗೋಬೇಕು. ಕಾಲೆತ್ಬೇಕಾ? ಎತ್ತದೇ ಇದ್ರೆ ಏನ್ ಮಾಡ್ತೀಯಪ್ಪ? ಕಾಲ್ ಎಳಿತೀನಪ್ಪ. ಯಾವ್ದು ಸ್ಟುಪಿಡ್ ಕವರ್ ಮೇಲೆ ಕಾಲಿಟ್ಟೆ ಅಂತ ನನಗೆ ಕೆಳಗೆ ಬೀಳಿಸ್ತೀಯಾ? ಲೈ, ಇಷ್ಟಕ್ಕೆ ಬಿಟ್ಟಿದ್ದೀನಂತ ಸಂತೋಷ ಪಡು. ಈ ಕವರ್ ಅಲ್ಲಿ ನನ್ನ ಲೈಫ್ ಇದೆ, ನನ್ನ ಹೃದಯ ಇದೆ, ನನ್ನ ಸ್ಫೂರ್ತಿ ಇದೆ, ಗೊತ್ತಾ? ಅಯ್ಯೋ, ನೀನ್ ಮಾಡೋ ಕೆಲ್ಸಕ್ಕೆ ಸ್ಫೂರ್ತಿ ಬೇರೆ, ನಿನ್ನ ಮುಖಕ್ಕೆ ಲೆಟರ್ ಬರೆಯೋ ಕಮಂಗಿ ಬೇರೆನಾ? ಲೈ, ಸಾಕ್ ನಿಲ್ಸೆ. ಜಾಸ್ತಿ ಮಾತಾಡಿದ್ರೆ ಮುಖ ತುಂಬಾ ರೆವೆನ್ಯೂ ಸ್ಟಾಂಪ್ ಬರ್ತಿ ಪೋಸ್ಟ್ ಮಾಡ್ಬಿಡ್ತೀನಿ. ಅಷ್ಟ್ರಲ್ಲಿ ನಿನ್ನ ರಿಜಿಸ್ಟರ್ ಕವರ್ ನಲ್ಲಿಟ್ಟು ಪಾರ್ಸಲ್ ಮಾಡ್ಬಿಡ್ತೀನಿ. ಕತ್ತೆ ಮೇಲೆ ಸವಾರಿ ಮಾಡೋ ಕೋತಿ. ಸುಮ್ನಿದ್ರೆ ಸರಿ, ಇಲ್ಲ ಅಂದ್ರೆ ಏನು? ಏನೀಗ? ಹೋಗೆ ಹೋಗೋ. ಹೋಗಲೇ ಹೋಗಲ್ಲ. ಕ್ಯಾಪ್ಟನ್ ಕ್ಯಾಪ್ಟನ್, ನಮ್ಮ ಮನೆ ಓನರ್ ಬಾಂಡ್ಲಿ ಆ ಮಂಕಿಗೆ ಹಂಗವ್ರ ಜೊತೆ ಸೇರ್ಕೊಂಡು ನಮ್ಮನ್ನೆಲ್ಲ ಅಟ್ಯಾಕ್ ಮಾಡಕ್ ಬರ್ತಾ ಇದ್ದಾನೆ. ಮೊದ್ಲು ನಿನ್ ಜಾಗ ಖಾಲಿ ಮಾಡ. ನಡಿ. ಬನ್ನಿ ಬನ್ನಿ ಬನ್ನಿ. ಕಳ್ಳನ್ ಮಕ್ಳು ಎಲ್ಲ ಇಲ್ಲೇ ಇದ್ದಾರೆ. ಏನ್ ಅಂಕಲ್ ಇಷ್ಟು ಅರ್ಜೆಂಟ್ ಆಗಿ ಪೋಸ್ಟ್ ಆಫೀಸ್ಗೆ ಹುಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ನಿನ್ನ ಸ್ವಲ್ಪ ಕೊಡ್ಬೇಕಾಗಿತ್ತು, ಅದಕ್ಕೆ. ಕಚೇರಿ ಪ್ರಾರಂಭ ಆಗುತ್ತೆ ಈಗ. ಕಚೇರಿ ಶುರು ಹಚ್ಕೋಬೇಕಾ? ಹಚ್ಕೊಳ್ಳಿ. ಏಯ್, ನೀನಿಲ್ದೆ ನಾನೇನೋ ಬಾರಿಸ್ಲಿ? ಓಹ್, ಬಾರ್ಸೋ ಕಚೇರಿನ ಇದು? ಮತ್ತೆ ಶುರು ಯಾರು ಮಾಡೋದು? ನಾನೇ. ಥ್ಯಾಂಕ್ ಯು. ಅಯ್ಯೋ ಎಂದು ಗುರುವಾಯೂರಪ್ಪ. ಹಲೋ ಹಲೋ, ಅಯ್ಯೋ ಅಯ್ಯೋ, ಪೋಸ್ಟ್ ಆಫೀಸಾ? ಅಲ್ಲ ಪೊಲೀಸ್ ಸ್ಟೇಷನ್. ಪೊಲೀಸ್ ಸ್ಟೇಷನ್. ನಾನಿಲ್ಲಿ ಪೋಸ್ಟ್ ಮಾಸ್ಟರ್ ಮಾತಾಡ್ತಾ ಇರೋದು. ಇಲ್ಲಿ ಫುಲ್ ರೌಡೀಸ್ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಪೊಲೀಸ್ ಬಂದ್ರು, ನಡಿ ಓಡು. ಎಲ್ಲಿ ಎಲ್ಲಿ ರೌಡಿಗಳು? ಈ ಡೇರ್ ಅಂಡ್ ಡೆವಿಲ್ ರವಿಶಂಕರ್ ಬಂದ್ಮೇಲೆ ಎಲ್ಲ ಮಠ. ಸುಮ್ಮನೆ ಸಾಕು.
ಆ ರೌಡಿಗಳೆಲ್ಲ ಬಂದು ನಮ್ಮ ಪೋಸ್ಟ್ ಆಫೀಸ್ ಎಲ್ಲ ಹೊಡೆದು ಎಲ್ಲ ಮುಗಿದ ಮೇಲೆ ಈಗ ಬಂದಿದ್ದೀರಾ ಸಿನಿಮಾದಲ್ಲಿ ಪೊಲೀಸ್ನವರೇ ಬಂದಂಗೆ. ನಾಚಿಕೆ ಆಗೋದಿಲ್ಲ ನಿಮಗೆ? ನೀನು ಪೊಲೀಸ್ ಬಗ್ಗೆ ಕಾಮೆಂಟ್ ಮಾಡ್ತಾ ಇದ್ಯಾ? ವಾಟ್ ಎ ಪಿಟಿ. ಮದುವೆ ಪತ್ರಿಕೆ ಕಳ್ಸಿದ್ರೆ ಮಕ್ಕಳಾದ ಮೇಲೆ ತಲುಪಿಸ್ತೀರಾ. ನಿಮ್ ಡಿಪಾರ್ಟ್ಮೆಂಟ್ ಲೇಟು. ಅಯ್ಯ, ಮರ್ಡರ್ ಆಗುತ್ತೆ ಅಂತ ಫೋನ್ ಮಾಡಿದ್ರೆ ಡೆಡ್ ಬಾಡಿ ತಗೊಂಡೋಗಕ್ ಬರ್ತೀರಾ ನೀವು, ನಮ್ಗಿಂತ ಲೇಟು. ಕೆಲ್ಸಕ್ಕೆ ಬರ್ದೇ ಇರೋರ್ಗ್ ತವ್ರ ಮನೆ ನಿಮ್ ಡಿಪಾರ್ಟ್ಮೆಂಟ್. ಸೊಳ್ಳೆ ಹೊಡಿಯೋ ಸೋಮಾರಿಗಳಿಗೆಲ್ಲ ತಾತನ್ ಮನೆ ನಿಮ್ ಡಿಪಾರ್ಟ್ಮೆಂಟ್. ಯಾಕ್ರಿ ಹಿಂಗ್ ಕಿತ್ತಾಡ್ತೀರಾ? ಸರ್ಕಾರಕ್ಕೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಎಲ್ಲ ಇಷ್ಟೇ. ಎಲ್ಲೋ ಬಿಟ್ರಪ್ಪ ಇವರು. ನೋಡಿ, ನಿಜ ಹೇಳಿದ್ರೆ ಹೀಗೆ. ದಿನ ಭವಿಷ್ಯ ಪರಿಸ್ಥಿತಿ ಅನುಕೂಲಕರವಾಗಿಲ್ಲ. ಶನಿ 3ನೇ ಮನೆಗೆ ಕಾಲಿಡುತ್ತಿದ್ದಾನೆ. ಈ ಶನಿ ಯಾಕೆ ಒಂದೇ ಕಡೆ ಇರೋಲ್ಲ ಡ್ಯಾಡಿ? ಡ್ಯಾಡಿ, ಯಾವನು ಸರ್ಕಸ್ ತಗೊಂಡ್ ಬಂದಿದ್ದಾನೆ? ಶನಿ ಅಂದ್ರೆ ಇವನೇನಾ? ಯಾರೋ ನೀನು ಒಳ್ಳೆ ನಂಜನಗೂ ಟೂತ್ ಪೌಡರ್ ಮಾರಂತಾರ ಇದೆಯಾ? ನನ್ ಗುರ್ತು ನಿಮ್ಗೆ ಯಾರಿಗೂ ಸಿಗ್ಲಿಲ್ವಾ? ಆಗಿನ ಕಾಲದಲ್ಲಿ ನಿಮ್ಮ ತಂಗಿ ಮಡ್ಲಲ್ಲಿದ್ದ ಆ ಜಗ್ಗು ಬೇಬಿನ ಈಗಿಷ್ಟು ಬೆಳೆದು ದೊಡ್ಡವನಾಗಿ ನಿಂತಿರೋದು. ನೀವ್ ಯಾರು ನನ್ನ ಗುರ್ತು ಹಿಡಿದೇ ಇದ್ಮೇಲೆ ನನ್ ಲೈಫ್ಗೆ ಶುಭಂಸಿನೇ ಇಲ್ದಂಗ ಆಗತ್ತಲ್ಲ. ಓ ನೀನಾ? ನಿಮ್ ಜಗ್ಗು ಮಾಮ ಕಣಮ್ಮ. ಜಗ್ಗು ಮಾಮನ? ಗುಗ್ಗು ಮಾಮನ? ವಾಟ್ ರಾಣಿ ಅಂಡ್ ಲಲಿತಾ, ಒಣಗಿದ ನುಗ್ಗೆಕಾಯಿ ತರ ಇದ್ದವನು ಮಲಗೊಬ್ಬ ಮಾವಿನ ಹಣ್ಣು ತರ ಇದ್ದೀನಿ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ? ಇದೆಲ್ಲ ಅಮೆರಿಕ ಪ್ರಭಾವ. ಟೆಪ್ರು ಮುಂಡೆದೆ Yes. ಈಗ ಪ್ಯಾಕರ್ ಪ್ಯಾಕರ್ ಅಂತ ರಾಡಿ ಬೆಪ್ ತಕಡಿ ಅಂತ ಅನ್ಸ್ಕೋಬೇಡ ಕಣ. ನೋ ಪ್ರಾಬ್ಲಮ್ ಮೈ ರಾಣಿ. ಆಗಾಗ ನಿನ್ನ ಕನ್ಸಲ್ಲಿ ಬಂದು ತೊಂದರೆ ಕೊಡ್ತಾ ಇರ್ತೀನಲ್ವಾ? ನನ್ನ ಒಂದು ಲುಕ್ಗೆ ನಿನಗೆ ಸಾಕಾಗ್ತಾ ಇತ್ತು ಅಲ್ವಾ? ಹೇಳು. ನೀನು ಡ್ಯಾಡಿ, ಇಲ್ಲೇ ಇದ್ರೆ ಇದು ಕಚ್ಚಿಬಿಡುತ್ತೆ. ನನ್ನನ್ನ ನಾಯಿ ಅಂತ ಇದ್ಯಾ? ಗಾರೆ ಕೆಲ್ಸದವನ್ ಮಗಳು ನೀನು. ನಿನ್ನ ಕರ್ಕೊಂಬಂದು ಸ್ವಂತ ಮಗಳ ತರ ಬೆಳೆಸಿದ್ದು ನನ್ನ ಮಾವ. ಈಗ ನನ್ನನ್ನೇ ನಾಯಿ ಅಂತ ಇದ್ಯಾ? ಮುಚ್ಚ ಬಾಯಿ, ಹಾಲ್ ಮುಂಡೆದೆ. ಹೆಚ್ಚಿಗೆ ಮಾತಾಡಿದ್ರೆ ನೀನು ನಾಲ್ಗೆ ಕತ್ತರಿಸ್ಬಿಡ್ತೀನಿ. ಹೇಳೋ ಮುಟ್ಟಾಳ, ಈ ಮನೆಯಲ್ಲಿ ರಾಣಿ ಬೇರೆ ಅಲ್ಲ, ಲಲಿತಾ ಬೇರೆ ಅಲ್ಲ. ಲಲಿತಾನ್ ಕಂಡ್ರೆ ಎಲ್ರಿಗೂ ಪ್ರಾಣ, ನನಗೆ ಪಂಚ ಪ್ರಾಣ. ಇನ್ನೊಂದು ಸಾರಿ ಅವಳ ಬಗ್ಗೆ ಮಾತಾಡಿದ್ರೆ ನಿನ್ನ ಸೊಂಟ ಮುರಿದು ಆಸ್ಪತ್ರೆ ಕಳಿಸ್ಬಿಡ್ತೀನಿ. ಏಯ್ ಬಾಯ್ ಬಾಳ್ಕ, ಮನೆಗ್ ಬರ್ತಿದ್ದಾಗೆ ಮರ್ಯಾದೆ ಕಳ್ಕೊಂಡಿಯಲ್ಲೋ? ನಿನಗೆ ಯಾಕೋ ಇದೆಲ್ಲ? ಸರಿ ಕೈ ಕಾಲ್ ಮುಖ ತೊಳ್ಕೊಂಡ್ ಬಾ, ಊಟ ಮಾಡೋವಂತೆ. ಅಮೆರಿಕ ಅಳಿ ಅನ್ನೋ ಕನಿಕರನೇ ಇಲ್ದೆ ಕ್ಯಾಕರ್ ಸುಗಿದ್ಬಿಟ್ಟು ಈಗ ಊಟಕ್ಕೆ ಕರೀತಾರಲ್ಲಪ್ಪ. ಪಿಟ್ಸ್ಬರ್ಗ್ ತಿಮ್ಮಪ್ಪ, ಇದೆಂತ ಸೀನಪ್ಪ? ಹೋದ್ ಕಡೆಯಲ್ಲೆಲ್ಲ ಕ್ಯಾಕರ್ ಸುಗಿಸ್ಕೊಳ್ಳೋದೆ ನನ್ ಬಾಳೆನಪ್ಪ. ಇಲ್ಲಿ ಇಷ್ಟೇ ತಿನ್ಬಿಟ್ಟು ಆಮೇಲೆ ಟೆನ್ಷನ್ ತಗತೀನಿ. ಮುಂದಿನ ಜನ್ಮದಲ್ಲಾದ್ರೂ ನಿಮ್ ಮಗಳಾಗೋ ಪುಣ್ಯ ಸಿಗ್ಲಿ. ಲಲಿತಾ, ಏನ್ ಹೇಳ್ತಾ ಇದೀಮ್ಮ? ಮುಂದಿನ ಜನ್ಮ ಯಾಕೆ? 7 ಜನ್ಮದಲ್ಲೂ ನೀನ್ ನನ್ನ ಮಗಳೇ ಕಣಮ್ಮ, ನನ್ನ ಮಗಳೇ. ಸುಮ್ನಿರೆ, ಯಾರು ಏನಂದ್ರೆ ಏನು? ನೀನ್ ನಮ್ಮನೆ ಮಹಾಲಕ್ಷ್ಮಿ. ಲೋ ಪರಮೇಶಿ, ಈ ಕ್ಯಾಸೆಟ್ ತಗೊಳಕ್ ಪೋಸ್ಟ್ ಮಾಡು. ಹಂಗೆ ಆಮೇಲೆ ಯಾರದು? ದೊಡ್ಡ ಮಾಡಲ್ ಒಬ್ನೇ ಹೆಂಗಿದ್ಯಾ ಮಗ್ನೆ? ಯಾರು ಆಳ್ಗಳು ಕಳಿಸ್ಬಾರ್ದೇನೋ? ಅಯ್ಯೋ, ಅಮ್ಮ ಬಂದ್ಬಿಟ್ಲಲ್ಲೋ. ಕಾರು ಬಂಗ್ಲೆ ತುಂಬಾ ಕೆಲಸದವ್ರಿದೆ ಅಂತ ರೀಲ್ ಬಿಟ್ಟಿದ್ದೆ. ಈಗ ನಿಜ ಗೊತ್ತಾದ್ರೆ ಅದೆಷ್ಟು ನೊಂದ್ಕೊಂಡ್ಬಿಡ್ತಾಳೇನೋ. ಅವ್ರು ನೊಂದ್ಕೊಳ್ಳೋದಿರ್ಲಿ, ಮಾತಿನ ಕೈಯ ಮುಂದೆ ನಮ್ ಶೇಪ್ ಗಿಪ್ ತೆಗೆದ್ಬಿಟ್ರೆ ಏನ್ ಮಾಡೋದು ಹೇಳೋ? ಹಾಗಾದ್ರೆ ನಾನು ಹೇಳೋದಕ್ಕೆಲ್ಲ ನೀವು ತಲೆ ಆಡಿಸ್ಬೇಕು, ಓಕೆನಾ? ರಾಜಾ, ದೇವ್ರೇ ದೇವ್ರೇ. ರಾಜಾ, ಅಯ್ಯ ನಮ್ಮಪ್ಪ, ಇದೇನೋ ಇದು? ಈ ಮೆಟ್ಲು ಹತ್ತೋ ಅಷ್ಟರಲ್ಲಿ ಒಳ್ಳೆ ತಿರುಪ್ತಿ ಬೆಟ್ಟ ಹತ್ತದಂಗಾಯ್ತು. ಏನಮ್ಮ ಇದು ದಿಢೀರ್ ಅಂತ ಲೆಟರ್ ಆಗ್ತಾ ಬಂದ್ಬಿಟ್ಟಿದ್ಯಾ? ಏನ ದೊಡ್ಡ ಬಂಗ್ಲಲ್ಲಿದ್ದೀನಿ ಅಂದೆ, ಇಲ್ಲಿ ನೋಡ್ರ ಕೊಟ್ಟಿಗೆಲಿದ್ಯಾ? ಅಲ್ಲ, ನನ್ಗೊಬ್ಬನ್ಗೆ ಯಾಕೆ ಬೇಕಷ್ಟು ದೊಡ್ಡ ಮನೆ ಅಂತೇಳಿ 2000 ರೂಪಾಯಿ ಬಾಡಿಗೆ 3,000 ನನ್ನ ಕಿವಿ ಕೇಳ್ತದೆ. ನೀನ್ ಹೇಳ್ಕಂದ ಬಾಡಿಗೆ ಕೊಟ್ಟು ನಾನಿಲ್ಲಿದ್ದೀನಿ. ಹಂಗಾರ ಕೆಳಗುಂದ ಮೇಲ್ಗಂಟ ಎಲ್ಲ ನಮ್ದೇನ? ಆಕಾಶ ಬಿಟ್ಟು ಅಷ್ಟೇ ಯಾಕೆ? ಆ ಮನೆ ಆ ಮನೆ ಆ ಮನೆ ಎಲ್ಲ ನಮ್ದೆ. ಆದ್ರೆ ಎಲ್ಲ ಅವ್ರವ್ರಿಗೆ ಬರ್ಕೊಟ್ಟು ನಾವಿಲ್ಲ ಹೇಗಿದ್ವಿ. ನನ್ನ ಬಂಗಾರಮ್ಮ, ನೀನು ದುಡ್ಡು ಉಳಿಸೋದ್ರಾಗೆ ಎಲ್ಲ ನನ್ನಂಗೆನೆ ನೋಡು. ನಾನೇನೇ ಕೆಲಸ ಮಾಡಿದ್ರು ನೀನ್ ನೆನ್ಸ್ಕೊತಾನೆ ಇರ್ತೀನಿ ಅಲ್ವೇನ್ರ? ನಿನ್ನ ವಿಷಯ ನನಗ್ ಗೊತ್ತಿಲ್ವಾ ಮಗ್ನೆ? ಅಲ್ಲ, ಮನೆ ತುಂಬಾ ಆಳು ಕಾಳುಗಳವ್ರೆ ಅಂತ ಬಸವ ಹೇಳಿದ್ದ. ಇಲ್ಲಿ ಯಾರು ಕಾಣ್ತಾ ಇಲ್ವೇ? ಅದಾ, ಇಲ್ಲೇ ಇಲ್ವಾ? ಇವ್ರೇ ಕೆಲಸದವ್ರು. ಅವರೇ ಇವ್ರು, ಇವ್ರೇ ಅವರು. ಇವ್ರು ಕೆಲ್ಸದವ್ರ? ಹೆಂಗವ್ರೆ ನೋಡು, ತಿಂದು ತಿಂದು ಒಳ್ಳೆ ಹೊಂದಿಗಳಿದ್ದಂಗ. 200% ಕರೆಕ್ಟ್. ಅಲ್ಲ ಮಗನೆ, ನಿನಗೆ ಯಾಕೆ ಬೇಕೋ ಈ ಪಾಟಿ ಆಳುಗಳು? ಅದು ಇವನು ಅಡ್ಗೆ ಭಟ್ಟ, ಇವನು ಬಟ್ಟೆ ತೊಳಿ, ಅವನು ಇವನು ಪಾತ್ರ ಹೋಗಿ, ಅವನು ಈ ಕತ್ತೆ, ಇವನು ಕೆಲಸದವ್ರಿಗೆಲ್ಲ ಕೆಲಸದವನು. ಮೇಸ್ತ್ರಿ ಮೇಸ್ತ್ರಿ. ಮೇಸ್ತ್ರಿ? ಅಯ್ಯೋ 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 ಅಯ್ಯೋ, ನಿಮ್ ಯೋಗ್ಯತೆಗೆ ಗೆಸ್ಟ್ಗಳು ಬೇರೆ. ಮೊದ್ಲು 6 ತಿಂಗಳು ಬಾಡಿಗೆ ಬಿಸಾಕ್ರೋ. ನಮ್ಮನೆಗ್ ಬಂದು ನಮ್ಮ
ಬಾಮ. ಹುಚ್ಚುಮುಂಡ ಮಗನ್ ತಂದ. ಆ, ಆ. ಏನಂದೆ? ಹುಚ್ಚುಮುಂಡ ಮಗ. ಕರೆಕ್ಟು, ಅವ್ನು ನಿಜವಾಗ್ಲೂ ಹುಚ್ಚಾನೆ. ಏನ್ರಯ್ಯ ಏನ್ ಅನ್ಕೊಂಡಿದೀರ ನನ್ನ? ಅದಿರ್ಲಿ, ನೀವು ಅವ್ರನ್ನ ಏನ್ ಅನ್ಕೊಂಡಿದ್ದೀರಾ? ಏನ್ ಮೈಸೂರು ಮಹಾರಾಣಿನ? ಅವ್ರಿಗಿನ್ನ ದೊಡ್ಡವರು. ನಮ್ ಕ್ಯಾಪ್ಟನ್ ಊರಲ್ಲಿ ಅವರೇ ದೊಡ್ಡ ಜಮೀನ್ದಾರು. ಏನೋ ಮಗ್ಗದ ಸೀರೆ ಉಟ್ಕೊಂಡಿದ್ದಾರೆ ಅಂತ ಹುಚ್ಚೇನ್ ತಿಳ್ಕೊಂಡ್ಬಿಟ್ರ? ಅಮ್ಮ, ಒಂದು ಕಾಲದಲ್ಲಿ ಅವನು ಇಂಥದ್ದೇ ಮನೆ ಓನರ್ ಆಗಿದ್ದ. ಬೇಡ ಬೇಡ ಅಂದ್ರು ಹಠ ಮಾಡ್ಕೊಂಡು ಮನೇಲೆ ಬೀಡಿ ಸೇತಿದ್ದ. ಒಂದ್ ದಿವಸ ಬೀಡಿನ ಹಾಸಿಗೆ ಮೇಲೆ ಬಿಟ್ಬಿಟ್ಟಿದ್ದೇನೆ. ಬೀಡಿಯಿಂದ ಹಾಸಿಗೆಗೆ, ಹಾಸಿಗೆಯಿಂದ ಮಂಚಕ್ಕೆ, ಮಂಚದಿಂದ ಇಡೀ ಮನೆ ಸುಟ್ಟು ಬುದ್ಧಿ ಆಗೋಯ್ತು. ತಪ್ಪಿಸ್ಕೊಂಡು ಆಚೆ ಹೋಗ್ಬೇಕಾದ್ರೆ ಒಂದು ಹುಚ್ಚಿನ ಕಚ್ಚಿಬಿಡ್ತು. ಅವತ್ತಿಂದ ಅವನು ಹಿಂಗಾಗ್ಬಿಟ್ಟವನೆ. ಅಯ್ಯೋ ಪಾಪ. ಅವ್ರ ಮನ್ಸ್ ಮಾಡಿದ್ರೆ ನಿಮ್ ಲೈಫೇ ಕಟ್. ಏನ್ರಯ್ಯ ನೀವ್ ಹೇಳ್ತಾ ಇರೋದು? ಪಾಪ ಏನಾದ್ರೂ ಹೇಳ್ಕೊಳ್ಳಿ ಅಂತ ಕೆಳಗಿನ ಪೋರ್ಷನ್ ಬಾಡಿಗೆ ಕೊಟ್ಟಿದ್ದೀನಿ. ಅವ್ನು ನಮ್ಮನ್ನೇ ಬಂದು ಬಾಡಿಗೆ ಕೇಳ್ತೇನೆ. ಹೋಲಿ ಬಿಡ ಮಗ್ನೆ, ಎಷ್ಟಾದ್ರೂ ಹುಚ್ಚ. ಹೌದಾ? ನಿಜಾನಾ? ಏನ್ ಅನ್ಕೊಂಡ್ರಿ ನೀವ? ಅವ್ರ ಊರಲ್ಲಿ ಅವ್ರಿಗೆ 200 ಎಕರೆ ತೆಂಗಿನ ತೋಟ, 300 ಎಕರೆ ಮಾವಿನ ತೋಟ, 4 ಕೋಳಿ ಫಾರ್ಮು, ಅದ್ರಲ್ಲಿ ಓಡಾಡೋ ಕೋಳಿಗಳು. ಅಷ್ಟೆಲ್ಲ ಇರೋರು ನಿಮ್ಮಂತ ಚಿಲ್ಲರೆಗಳ ಹತ್ರ ಯಾಕೆ ಬಂದ್ರು? ಚಿಲ್ರೆಗಳು ಆಯ್ತು, ನಿಮ್ ಪಾಲಿಗೆ ನಾವ್ ಚಿಲ್ರೆಗಳು. ಆದ್ರೆ ಅವರು ನಮ್ ಕ್ಯಾಪ್ಟನ್ನ ದತ್ತು ತಗೋಬೇಕು ಅಂತ ಬಂದಿದ್ದಾರೆ. ಅವ್ರ ದತ್ತು ತಗೊಂಡ್ ಮಾರನೇ ದಿವ್ಸನೇ ನೀವೇನಾರ ಬಾಡಿಗೆ ಕೇಳಿದ್ರೆ ಕೋಳಿ ಮೊಟ್ಟೆ, ಕೋಳಿ ಪುಕ್ಕ, ಮಾವಿನ ಹಣ್ಣು, ತೆಂಗಿನ ಚಿಪ್ಪು ಏನು ಕೇಳಿದ್ರೆ ಅದನ್ನ ಕೊಡ್ತಾರೆ. ಅಯ್ಯ ಬನ್ರ. ನೀನು ಮನೇಲಿ ಬಿಡಿಸಿದ್ ಬೇಡ. ಎಲ್ಲಂದ್ರಲ್ಲಿ ಬೀದಿಲಿ ನಾಯಿಗಳು ಕಚ್ಬಿಡ್ತವೆ.